ಓಂ ಶಾಂತಿ. ಶಿವತಂದೆಯ ಸವಿಸ್ಮೃತಿಯೊಂದಿಗೆ ಮುರಳಿ ದಿನಾಂಕ 7/7/2022. मीठे बच्चे, 21 जन्मों के लिए रावण की जंजीरों से लिबरेट होना है तो बाप की श्रीमत पर चलो. बाप आते ही है तुम्हें सब दुखों से लिबरेट करने. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ, ಮಧುರ ಮಕ್ಕಳೇ, 21 ಜನ್ಮಗಳಿಗೋಸ್ಕರ ರಾವಣನ ಸರಪಳಿಯಿಂದ ಮುಕ್ತ ಆಗಬೇಕು ಅಂದರೆ ತಂದೆಯ ಶ್ರೀಮತದ ಅನುಸಾರವಾಗಿ ನಡಿಬೇಕು ಅಂತ ಹೇಳ್ತಾರೆ ಬಾಬಾ. ತಂದೆ ಬರೋದೇ ನಿಮ್ಮನ್ನು ಎಲ್ಲರನ್ನ ದುಃಖದಿಂದ ಮುಕ್ತ ಮಾಡೋ ಸಲುವಾಗಿ ತಂದೆ ಬರ್ತಾರೆ. 21 ಜನ್ಮಗಳಿಗೋಸ್ಕರ ರಾವಣನ ಸರಪಳಿಯಿಂದ ಮುಕ್ತ ಆಗಬೇಕು ಅಂದರೆ ತಂದೆಯ ಶ್ರೀಮತದ ಅನುಸಾರವಾಗಿ ನಡೀತಾ ಹೋಗ್ರಿ ಅಂತಾರೆ. ಪ್ರಶ್ನೆ: सबसे भारी मंजिल कौन सी है जिसका पुरुषार्थ बहुत काल से चाहिए? ಎಲ್ಲಕ್ಕಿಂತ ಬಹಳ ದೊಡ್ಡ ಮಾರ್ಗ ಅಂದರೆ ಯಾವುದಾಗಿದೆ? ಅದರಿಂದ ಪುರುಷಾರ್ಥ ಬಹಳ ಕಾಲದ ಪುರುಷಾರ್ಥ ಬೇಕಾಗ್ತದೆ ಅಂತಾರೆ ಬಾಬಾ. ಯಾವುದು ಹಾಗಾದರೆ? उत्तर: अंत काल में एक बाप की ही याद रहे और कोई याद ना आए, यह बहुत भारी मंजिल है. ಅಂತ್ಯಕಾಲದಲ್ಲಿ ಕೇವಲ ಒಬ್ಬ ತಂದೆಯ ನೆನಪೇ ಬರಬೇಕು, ಅನ್ಯ ಯಾರ ನೆನಪೂ ಸಹ ಬರಬಾರದು. ಇದೇ ಬಹಳ ದೊಡ್ಡ ಶ್ರೇಷ್ಠವಾದಂತಹ ಮಾರ್ಗ ಆಗಿದೆ ಅಂತ ಹೇಳ್ತಾರೆ ಬಾಬಾ. अगर कोई याद आया तो इसी दुनिया में जन्म लेना पड़े, इसलिए बहुत काल से शिव बाबा की याद में रहने का ಅಭ್ಯಾಸ ಕರೋ. ಒಂದು ವೇಳೆ ಯಾರ್ದಾದ್ರೂ ದೇಹದಾರಿಗಳ ನೆನಪು ನಮಗೆ ಬರ್ತದೆ ಅಂದರೆ ಮತ್ತೇನು ಮಾಡಬೇಕಾಗ್ತದೆ? ಮತ್ತೆ ಇಲ್ಲಿಯೇ ಜನ್ಮ ಪಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಬಹಳ ಕಾಲದಿಂದ ಶಿವಬಾಬರವರನ್ನು ನೆನಪಿನಲ್ಲಿ ಇರುವಂತಹ ಅಭ್ಯಾಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟು ನಾವು ಶಿವಬಾಬರವರ ನೆನಪಿನಲ್ಲಿರುವಂಥ ಅಭ್ಯಾಸವನ್ನು ಮಾಡ್ತೇವೆ, ಅಷ್ಟು ಅಂತಿಮ ಸಮಯದಲ್ಲಿ ಕೇವಲ ಒಬ್ಬ ತಂದೆಯ ನೆನಪು ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ಬಹಳ ಕಾಲದ ಅಭ್ಯಾಸ ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಪ್ರಶ್ನೆಯಾಗಿದೆ, ಕಹಿ ಬಚ್ಚೋಂ ಕಿ ಅವಸ್ಥಾ ಚಲ್ತೆ ಚಲ್ತೆ ಡಾವಾ ಡೋಲ್ ಕ್ಯೂ ಹೋ ಜಾತಿ ಹೇ? ಕೆಲವು ಮಕ್ಕಳ ಅವಸ್ಥೆ ನಡೀತಾ ನಡೀತಾ ಈ ಜ್ಞಾನ ಮಾರ್ಗದಲ್ಲಿ ಏನಾಗ್ಬಿಡ್ತದೆ ಸ್ಥಿತಿ? ಡಾವಾಡೋಲ್ ಆಗಿಬಿಡ್ತದೆ, ಏರುಪೇರಾಗ್ಬಿಡ್ತದೆ ಸ್ಥಿತಿ. ಯಾಕೆ? ಕಾರಣ ಏನಾಗಿದೆ? उत्तर: क्योंकि पक्का निश्चय नहीं है. जब निश्चय में कमी आती है तब पारे की तरह अवस्था नीचे ऊपर डावाडोल होती है. कभी बहुत खुशी रहती, कभी ಖುಷಿ ಕಮ್ ಹೋ ಜಾತಿ. ಏಕೆಂದರೆ ಪಕ್ಕಾ ನಿಶ್ಚಯ ಇಲ್ಲ. ಪಕ್ಕಾ ನಿಶ್ಚಯ ಇಲ್ಲದೆ ಇರುವ ಕಾರಣ ಯಾವಾಗ ನಿಶ್ಚಯದಲ್ಲಿ ಕೊರತೆ ಆಗ್ತದೆ ಆಗ ಸ್ಥಿತಿ ಏನಾಗ್ಬಿಡ್ತದೆ? ಅವಸ್ಥೆ ಏರುಪೇರಾಗ್ಬಿಡ್ತದೆ, ಡಾವಾಡೋಲ್ ಆಗಿಬಿಡ್ತದೆ. ಮುಟ್ಟಿದರೆ ಮುನಿ ಗಿಡ ಇರ್ತದಲ್ಲ, ಆ ರೀತಿ ಆಗಿಬಿಡ್ತದೆ ಸ್ಥಿತಿ ಅಂತಾರೆ. ಕೆಲವೊಮ್ಮೆ ಬಹಳ ಖುಷಿ ಇರ್ತದೆ, ಇನ್ನು ಕೆಲವೊಮ್ಮೆ ಖುಷಿ ಏನಾಗ್ಬಿಡ್ತದೆ? ಕಡಿಮೆಯಾಗಿ ಬಿಡ್ತದೆ. ಗೀತೆಯಾಗಿದೆ, ಭೋಲಾನಾಥ್ ಸೇ ನಿರಾಳ. ಭೋಲಾನಾಥನಿಗಿಂತ ಅದ್ಭುತರಾದವರು ಅನ್ಯರು ಯಾರೂ ಇಲ್ಲ. ಓಂ ಶಾಂತಿ. बच्चे समझते हैं कि हम भोलानाथ शिव बाबा के सम्मुख बैठे हैं और ब्रह्मा मुख द्वारा यह सहज राजयोग भी सीख रहे हैं. ಮಕ್ಕಳು, ತಾವು ತಿಳ್ಕೊಂಡಿದ್ದೀರಿ, ನಾವು ಭೋಲಾನಾಥ ಶಿವಬಾಬರವರ ಸಮ್ಮುಖದಲ್ಲಿ ನಾವೀಗ ಕುಳಿತಿದ್ದೇವೆ ಮತ್ತು ಬ್ರಹ್ಮನ ಮುಖದ ಮೂಲಕ ಈ ಸಹಜ ರಾಜಯೋಗವನ್ನು ನಾವೆಲ್ಲರೂ ಸಹ ಕಲಿತಾ ಇದ್ದೇವೆ.
सब वेदों, ग्रंथों, शास्त्रों, उपनिषदों का सार बाप बैठ समझाते हैं या बच्चों की ही बुद्धि में बैठा है. ತಂದೆ ಇಲ್ಲಿ ಎಲ್ಲ ವೇದ ಶಾಸ್ತ್ರಗಳ ಉಪನಿಷತ್ತುಗಳ ಎಲ್ಲ ಸಾರವನ್ನೇ ಕುಳಿತು ತಂದೆ ತಿಳಿಸಿಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಇದು ಮಕ್ಕಳ ಬುದ್ಧಿಯಲ್ಲಿ ಕುಳಿತಿದೆ ಈ ವಿಚಾರ. ಚಿತ್ರಗಳಲ್ಲಿಯೂ ಕೂಡ ಬ್ರಹ್ಮನ ಮೂಲಕ ಸ್ಥಾಪನೆ ಅಂತ ಬರೆಯಲಾಗಿದೆ. ಹಾಗಾದರೆ ಬ್ರಹ್ಮನ ಮೂಲಕವೇ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸಲಾಗಿದೆ. तुम बच्चों को या कब सब कौन समझाते हैं? ನಿಮ್ಮ ಮಕ್ಕಳಿಗೆ ಇದನ್ನೆಲ್ಲವನ್ನು ಕೂಡ ಯಾರು ತಿಳಿಸಿಕೊಡ್ತಾ ಇದ್ದಾರೆ? ಪರಂಪಿತ ಪರಮಾತ್ಮ ಭೋಲಾನಾಥ ಶಿವಬಾಬಾ ಅವರು ನಿರಾಕಾರಿಯಾಗಿದ್ದಾರೆ. ಆದ್ದರಿಂದಲೇ ಪ್ರತಿಯೊಂದು ಮಾತು ಬ್ರಹ್ಮನ ಮೂಲಕ ತಿಳಿಸ್ತಾ ಇದ್ದಾರೆ. ಜಿಸ್ಕೋ ಸಮझाते हैं वो फिर औरों को समझाते हैं. ಯಾರಿಗೆ ತಿಳಿಸಿಕೊಡ್ಲಾಗ್ತದೆ ಅವರು ನಂತರ ಅನ್ಯರಿಗೂ ಸಹ ತಿಳಿಸಿಕೊಡ್ತಾರೆ. अगर नहीं समझा सकते तो गोया वो खुद नहीं समझे है ಅರ್ಥಾತ್ ಬೇಸಮझ है. ಒಂದು ವೇಳೆ ಅವರು ತಿಳ್ಕೊಳ್ಳೋದಿಲ್ಲ ಅಂದರೆ ಸ್ವತಃ ಅವರು ತಿಳ್ಕೊಳ್ಳೋದಿಲ್ಲ ಅಂದರೆ ಏನಾದರೂ ಅವರು ಅನ್ಯರಿಗೆ ತಿಳಿಸಿಕೊಡೋದಿಲ್ಲ ಅಂದಾಗ ಅವರು ಸ್ವತಃ ತಿಳ್ಕೊಂಡಿಲ್ಲ, ತಿಳುವಳಿಕೆ ಹೀನರಾಗಿದ್ದಾರೆ ಅಂತ ಅರ್ಥ ಆಗ್ತದೆ. ತಿಳುವಳಿಕೆ ಹೀನರಿಗೆ ತಿಳಿಸಿಕೊಡ್ಲಾಗ್ತದೆ. ಬಾಪ್ ಸಬ್ಕೋ ಕೇತೆ ಹೇ ತುಮ್ ಬೇಸಮझ ಹೋ, ತುಮ್ ಮುझ ಬಾಪ್ ಕೋ ಜಾನ್ತೆ ಹೋ. ಬಾಬಾ ಇಲ್ಲಿ ಎಲ್ಲರಿಗೂ ಸಹ ತಿಳಿಸಿಕೊಡ್ತಾ ಇದ್ದಾರೆ, ನೀವು ತಿಳುವಳಿಕೆಹೀನರಾಗಿದ್ದೀರಾ, ನೀವು ನಾನು ತಂದೆಯನ್ನು ತಾವು ತಿಳ್ಕೊಂಡಿದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. तुम भारतवासियों ने वर्षा लिया था, सतयुगी स्वराज्य था, फिर रावण राज होने से तुमने वर्षा गवा दिया. ನೀವೆಲ್ಲ ಭಾರತವಾಸಿಗಳು ಆಸ್ತಿಯನ್ನು ತೆಗೆದುಕೊಂಡಿದ್ರಿ ತಂದೆಯಿಂದ. ಸತ್ಯುಗದ ಸ್ವರಾಜ್ಯ ಇತ್ತು, ನಂತರ ರಾವಣನ ರಾಜ್ಯ ಆಗೋದ್ರಿಂದ ಏನಾಯಿತು, ಯಾವಾಗ ರಾವಣ ಬಂದೋ ಆಗ ಆಸ್ತಿಯನ್ನು ಕಸ್ಕೊಂಡ್ಬಿಟ್ಟ ನಿಮ್ಮಿಂದ. ರಾವಣನ ರಾಜ್ಯ ಇರುವ ಕಾರಣ ತಾವೆಲ್ಲ ಏನಾಗ್ಬಿಟ್ಟಿದ್ದೀರಿ, ಪತೀತರು ಆಗಿಬಿಟ್ಟಿದ್ದೀರಿ, ತಿಳುವಳಿಕೆಹೀನರು, ಕಂಗಾಲರು ಆಗಿಬಿಟ್ಟಿದ್ದೀರಿ ಅಂತ ಹೇಳ್ತಾರೆ ಮಾಬಾ. ಸಭಿ ಅಸುರಿ ಮತ್ ಪರ್ ಹಿ ಚಲ್ತೆ ಹೇ. ಎಲ್ಲರೂ ಯಾವ ಮತದ ಅನುಸಾರವಾಗಿ ನಡೀತಾ ಇದ್ದಾರೆ, ಅಸುರಿ ಮತದ ಅನುಸಾರವಾಗಿಯೇ ಎಲ್ಲರೂ ಕೂಡ ನಡೀತಾ ಇದ್ದಾರೆ. ತುಮ್ ಸಮಜ್ತೆ ಹೋ ಕಲ್ ಪೆಹಲೆ ಹಮ್ಕೋ ಬಾಪ್ನೆ ಸಮಜ್ದಾರ್ ಬನಾಯಾ ತಾ. ತಾವು ಮಕ್ಕಳೀಗ ತಿಳ್ಕೊಂಡಿದ್ದೀರಿ, ಕಲ್ಪದ ಮೊದಲು ಕೂಡ ಬಾಬಾ ನಮ್ಮನ್ನೇನು ಮಾಡಿದರು, ತಿಳುವಳಿಕೆ ಉಳ್ಳವರನ್ನಾಗಿ ಮಾಡಿದರು. ನಾವು ವಿಶ್ವದ ಮಾಲೀಕರಾಗಿದ್ವಿ, ಈಗ ನಾವು ಮಾಯೆಗೆ ಏನಾಗಿಬಿಟ್ಟಿದ್ದೇವೆ, ಗುಲಾಮರಾಗಿ ಬಿಟ್ಟಿದ್ದೇವೆ. ಸಂಪತ್ತಿಗೆ ಗುಲಾಮ್ ನಹಿ, ಮಾಯಾ ರಾವಣಕ್ಕೆ ಗುಲಾಮ್. ಸಂಪತ್ತಿಗೆ ಗುಲಾಮರಲ್ಲ, ಮಾಯಾ ರಾವಣನಿಗೆ ಗುಲಾಮರು. 5 ವಿಕಾರಗಳ ಸರಪಳಿಯಲ್ಲಿ ನಾವು ಬಂಧಿತ ಆಗಿಬಿಟ್ಟಿದ್ದೇವೆ ಮತ್ತು ಶೋಕವಾಟಿಕದಲ್ಲಿ ಇದ್ದೇವೆ ಅಂತಾರೆ. ಶೋಕ ಅಂದರೆ ದುಃಖ ಅಂತ ಅರ್ಥ, ದುಃಖದ ವಾಟಿಕ ಆಗಿದೆ ಇದು. ಬರೋಬ್ಬರಿ ರಾವಣನ ರಾಜ್ಯ ಇಡೀ ವಿಶ್ವದ ತುಂಬ ರಾವಣನ ರಾಜ್ಯ ಹರಡಿದೆ. ಭಾರತವಾಸಿ ಕಾ ಸಾರಿ ದುನಿಯಾ ಆಮ್ ಸಬ್ ರಾವಣ ಕಿ ಜಂಜೀರೋं में बंधे हुए, इसलिए जो कुछ करते हैं रॉन्ग करते हैं. ಭಾರತವಾಸಿಗಳು ವಿಶೇಷವಾಗಿ ಇಡೀ ಜಗತ್ತು ಎಲ್ಲ ರಾವಣನ ಸರಪಳಿಯಲ್ಲಿ ಏನಾಗ್ಬಿಟ್ಟಿದೆ, ಎಲ್ಲ ಬಂಧಿತ ಆಗಿಬಿಟ್ಟಿದೆ ಅಂತಾರೆ ಮಾಬಾ. ಆದ್ದರಿಂದಲೇ ಏನೆಲ್ಲ ಮಾಡ್ತಾ ಇದ್ದಾರೋ ಜಗತ್ತಿನಲ್ಲಿ ಎಲ್ಲವೂ ಅಸತ್ಯನೇ ಆಗಿದೆ. ಬಾಪ್ ಆಕರ್ ಸಬ್ ರೈಟ್ ಬತಾತೆ ಹೈ, इसलिए परमपिता परमात्मा को राइटियस कहेंगे, रावण को अनराइटियस कहेंगे. ತಂದೆನೇ ಬಂದು ಎಲ್ಲ ಸತ್ಯ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದಲೇ ಪರಂಪಿತ ಪರಮಾತ್ಮನಿಗೆ ರೈಟಿಯಸ್ ಅಂತ ಹೇಳಲಾಗ್ತದೆ,
ಗಾಡ್ ಈಸ್ ಟ್ರೂತ್ ಅಂತ ಹೇಳಲಾಗ್ತದೆ. ರಾವಣನಿಗೆ ಅನ್ರೈಟಿಯಸ್ ಅಂತ ಕರೆಯಲಾಗ್ತದೆ. ರಾವಣ ಅಂದ್ರೆ ಅಸತ್ಯ. ಅರ್ಧ ಕಲ್ಪ ಸತ್ಯ ಜಗತ್ತು ಇರ್ತದೆ. ರೈಟಿಯಸ್ ರಾಜ್ಯ ಚಲ್ತಾ ಹೈ, ಆಧಾ ಕಲ್ಪ ಅನ್ರೈಟಿಯಸ್ ರಾಜ್ಯ ಚಲ್ತಾ ಹೈ. ಅರ್ಧ ಕಲ್ಪ ಸತ್ಯದ ರಾಜ್ಯ ನಡೀತದೆ, ಇನ್ನು ಅರ್ಧ ಕಲ್ಪ ಅಸತ್ಯದ ರಾಜ್ಯ ನಡೀತದೆ ಅಂತಾರೆ. ರಾವಣನ ರಾಜ್ಯಕ್ಕೆ ಅಸತ್ಯ ಜಗತ್ತು ಅಂತ ಕರೆಯಲಾಗ್ತದೆ. ತಾವು ಮಕ್ಕಳೀಗ ತಿಳ್ಕೊಂಡಿದ್ದೀರಿ, ಜ್ಞಾನ ಸಾಗರ್ ಪರಂಪಿತ ಪರಮಾತ್ಮ ಶಿವ್ ಹಮೇ ಸಮझा रहे हैं किस द्वारा. ತಾವು ಮಕ್ಕಳಿಗೆ ಗೊತ್ತಿದೆ, ಇಲ್ಲಿ ಸ್ವಯಂ ಪರಂಪಿತ ಪರಮಾತ್ಮ ತಂದೆನೇ ಬಂದು ಈಗ ನಾವು ಮಕ್ಕಳಿಗೆಲ್ಲರಿಗೂ ಸಹ ತಿಳಿಸಿಕೊಡ್ತಾ ಇದ್ದಾರೆ. ಯಾರ ಮುಖಾಂತರ? ಬ್ರಹ್ಮನ ಮುಖಾಂತರ ನಾವು ಮಕ್ಕಳಿಗೆ ಇಲ್ಲಿ ತಂದೆ ತಿಳಿಸಿಕೊಡ್ತಾ ಇದ್ದಾರೆ. गाया भी हुआ है सेकंड में जीवन मुक्ति, ऐसे बहुत कहते हैं सेकंड में जीवन मुक्ति. ಗಾಯನವೂ ಕೂಡ ಮಾಡಲಾಗ್ತದೆ, ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಅಂತ ಹೇಳಲಾಗ್ತದೆ. ಈ ರೀತಿ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ಸೆಕೆಂಡಿನಲ್ಲಿ ಜೀವನ ಮುಕ್ತಿ ಅಂತ. ಪರಂತು ಈ ಸಮಯ ಸಬ್ ಜೀವನ್ ಬಂದ್ ಮೇ ಹೈ. खास भारतवासी ही एक सेकंड में ಜೀವನ್ ಮುಕ್ತಿ ಕಾ ವರ್ಷ ಲೇತೆ ಹೇ. ಆದರೆ ಈ ಸಮಯದಲ್ಲಿ ಎಲ್ಲರೂ ಎಲ್ಲಿದ್ದಾರೆ? ಜೀವನ ಬಂಧನದಲ್ಲಿ ಇದ್ದಾರೆ. ಇಲ್ಲಿ ನೋಡಿ, ಎಲ್ಲ ರೀತಿಯ ಬಂಧನ ಇದೆ. ಎಷ್ಟೆಲ್ಲ ಬಂಧನಗಳು ಸಿಕ್ಕಿ ಹಾಕೊಂಡ್ಬಿಟ್ಟಿದ್ದಾರೆ ಬಂಧನದಲ್ಲಿ. ಅದರಲ್ಲಿಯೂ ಕೂಡ ಭಾರತವಾಸಿಗಳು ಒಂದು ಸೆಕೆಂಡಿನಲ್ಲಿ ಜೀವನ್ ಮುಕ್ತಿಯ ಆಸ್ತಿಯನ್ನು ತೆಗೆದುಕೊಳ್ತಾರೆ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಹಮ್ ಭಗವಾನ್ ಕೆ ಬನೆ ಹೇ. ಈಗ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ನಾವೀಗ ಭಗವಂತನಿಗೆ ಮಕ್ಕಳಾಗಿದ್ದೇವೆ. ಭಗವಾನ್ ಖುದ್ ಕೇತೆ ಹೇ ತುಮ್ ಹಮಾರೆ ಬಚ್ಚೆ ಹೋ. जानते हो ईश्वर ही नहीं दुनिया की स्थापना करते हैं, तो जरूर पुरानी दुनिया में आना पड़े. ಭಗವಂತ ಇಲ್ಲಿ ಸ್ವತಃ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ನನ್ನವರಾಗಿದ್ದೀರಿ, ನನ್ನ ಮಕ್ಕಳಾಗಿದ್ದೀರಿ ಅಂತ. ತಾವು ತಿಳ್ಕೊಂಡಿದ್ದೀರಿ ಈಶ್ವರನೇ ಹೊಸ ಜಗತ್ತಿನ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಅಂದಾಗ ಅವಶ್ಯವಾಗಿ ಎಲ್ಲಿ ಬರಬೇಕಾಗ್ತದೆ ತಂದೆ? ಹೊಸ ಜಗತ್ತಿನ ಸ್ಥಾಪನೆ ಮಾಡೋ ಸಲುವಾಗಿ ಹಳೆ ಜಗತ್ತಿನಲ್ಲಿ ಬರಬೇಕಾಗ್ತದೆ. ಪುರಾಣಿ ದುನಿಯಾ ಕೋ ಪತೀತ್ ಭ್ರಷ್ಟಾಚಾರಿ ಕಹ ಜಾತಾ ಹೈ. ಹಳೆ ಜಗತ್ತಿಗೆ ಪತೀತ ಭ್ರಷ್ಟಾಚಾರಿ ಜಗತ್ತು ಅಂತ ಕರೆಯಲಾಗ್ತದೆ. सभी भगवान को बुलाते हैं कि हमारे जीवन को मुक्त करो, दुख से ಲಿಬ್ರೇಟ್ ಕರೋ. ಎಲ್ಲರೂ ಕೂಡ ಭಗವಂತನನ್ನು ಕರೀತಾ ಇದ್ದಾರೆ, ಏ ಭಗವಂತ ನಮ್ಮನ್ನು ದುಃಖದಿಂದ ಮುಕ್ತ ಮಾಡು ಅಂತ. ಎಲ್ಲರೂ ಕೂಡ ಈ ರೀತಿ ಪರಮಾತ್ಮನನ್ನು ಕರೀತಾ ಇದ್ದಾರೆ, ನಮ್ಮ ಜೀವನವನ್ನು ಮುಕ್ತ ಮಾಡು, ದುಃಖದಿಂದ ಮುಕ್ತ ಮಾಡು ಅಂತ. मनुष्य जानते नहीं कि दुख का राज कब और कौन स्थापन करते हैं. बल शास्त्र बहुत पढ़े हुए हैं, विद्वान पंडित आदि है जिन्हें घमंड बहुत है. ಮನುಷ್ಯ ಏನನ್ನೂ ಸಹ ತಿಳ್ಕೊಂಡಿಲ್ಲ, ದುಃಖದ ರಾಜ್ಯ ಯಾವಾಗ ಸ್ಥಾಪನೆ ಆಗ್ತದೆ, ಅದನ್ನು ಯಾರು ಸ್ಥಾಪನೆ ಮಾಡಿದರು ಅನ್ನೋದು ಕೂಡ ಮನುಷ್ಯನಿಗೆ ಗೊತ್ತೇ ಇಲ್ಲ. ಬಲೆ ಶಾಸ್ತ್ರಗಳನ್ನು ಭಾಳಷ್ಟು ಓದಿದ್ದಾರೆ, ವಿದ್ವಾನರು ಪಂಡಿತರು ಇತ್ಯಾದಿಗಳಿಗೂ ಕೂಡ ಅವ್ರದ್ದೇ ಆದಂತಹ ಭಾಳಷ್ಟು ಇರ್ತದೆ ಅವರಿಗೆ. ಪರಂತು ಕೊಯ್ ಐಸಾ ನಹಿ ಜೋ ಸೆಕೆಂಡ್ ಮೇ ಜೀವನ್ ಮುಕ್ತಿ ಕಿಸ್ಕೋ ದೇ ಸಕೆ. ಆದರೆ ಈ ರೀತಿ ಯಾರೂ ಕೂಡ ಇಲ್ವೇ ಇಲ್ಲ, ಸೆಕೆಂಡಿನಲ್ಲಿ ಜೀವನ್ ಮುಕ್ತಿಯನ್ನು ಕೊಡುವಂಥವರು ಯಾರೂ ಕೂಡ ಇಲ್ವೇ ಇಲ್ಲ ಅಂತಾರೆ. कोई कह भी नहीं सकते कि हम जीवन मुक्ति को दे सकते हैं या सबकी सद्गति कर सकते हैं. ಈ ರೀತಿ ಹೇಳುವಂಥ ತಾಕತ್ ಯಾರಲ್ಲಿಯೂ ಕೂಡ ಇಲ್ಲವೇ ಇಲ್ಲ. ನಾವು ಜೀವನ್ ಮುಕ್ತಿಯನ್ನು ಕೊಡ್ತೇವೆ ಅನ್ನುವಂತಹ ಮಾತನ್ನು ಅಥವಾ ಎಲ್ಲರಿಗೂ ಸದ್ಗತಿಯನ್ನು ನಾವು ಕೊಡ್ತೇವೆ ಅನ್ನುವಂತಹ ಮಾತನ್ನು ಹೇಳುವಂಥ ತಾಕತ್ ಯಾರಲ್ಲಿಯೂ ಕೂಡ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅಂತಾರೆ.
मैं ही ಕಾಸ್ ಭಾರತ್ ಆಮ್ ಸಬ್ಕಿ ಸದ್ಗತಿ ಕರ್ತಾ ಹೂँ. ಶಿವಬಾಬಾ ತಿಳಿಸಿಕೊಡ್ತಾ ಇದ್ದಾರೆ, ನಾನೇ ಇಡೀ ಭಾರತಕ್ಕೆ ಎಲ್ಲರಿಗೂ ಕೂಡ ಸದ್ಗತಿಯನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಶಿವಬಾಬಾ ಒಬ್ಬರೇ ಎಲ್ಲ ಮನುಷ್ಯ ಮಾತ್ರರಿಗೂ ಕೂಡ ಗತಿ ಮತ್ತು ಸದ್ಗತಿಯನ್ನು ಕೊಡುವಂಥವರು. ಅದಕ್ಕೆ ಗಾಯನ ಮಾಡಲಾಗ್ತದೆ, ಪರಂಪಿತ ಪರಮಾತ್ಮ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ಅಂತ ಗಾಯನವನ್ನು ಮಾಡಲಾಗ್ತದೆ. सर्व का लिबरेटर है, दुख से लिबरेट करते हैं, सुख से कोई लिबरेट करते हैं क्या? ಸರ್ವರನ್ನೂ ಕೂಡ ಮುಕ್ತ ಮಾಡ್ತಾರೆ ತಂದೆ, ದುಃಖದಿಂದ ಮುಕ್ತ ಮಾಡ್ತಾರೆ. ಸುಖದಿಂದ ಯಾರಾದರೂ ಮುಕ್ತ ಮಾಡ್ತಾರೇನು? ದುಃಖದಿಂದ ಮುಕ್ತ ಮಾಡುವಂಥವರು ತಂದೆಯಾಗಿದ್ದಾರೆ. ತಂದೆನೇ ಈ ಕಾರ್ಯವನ್ನು ಮಾಡ್ತಾರೆ. ಅಚ್ಚಾ, ಸುಖ ಸೇ ಲಿಬ್ರೇಟ್ ಕೌನ್ ಕರ್ತೆ ಹೇ. ತಂದೆ ಏನೋ ನಮ್ಮನ್ನು ದುಃಖದಿಂದ ಮುಕ್ತ ಮಾಡ್ತಾರೆ, ಒಳ್ಳೆಯದು. ಆದರೆ ಸುಖದಿಂದ ಮುಕ್ತ ಮಾಡೋರು ಯಾರು? ಮಾಯಾ ರಾವಣ ಆಗಿದ್ದಾನೆ. ಭಾರತ ಸುಖಿಯಾಗಿತ್ತು ಅಲ್ವಾ? ಫಿರ್ ಸುಖ ಸೇ ಲಿಬ್ರೇಟ್ ಕರ್ ದುಃಖ ಮೇ ಕೌನ್ ಲಾಯಾ. ನಂತರ ಸುಖದಿಂದ ಮುಕ್ತ ಮಾಡಿ ದುಃಖದಲ್ಲಿ ಯಾರು ಕರೆ ತಂದರು? सुख से लिबरेट करने वाला है रावण. अब राम की श्रीमत पर चलने से तुम 21 जन्मों के लिए लिबरेट होते हो. ಈಗ ರಾಮನ ಶ್ರೀಮತದಂತೆ ನಡೆಯೋದ್ರಿಂದ ತಾವು 21 ಜನ್ಮಗಳಿಗೋಸ್ಕರ ಇಲ್ಲಿ ಮುಕ್ತರಾಗುತ್ತೀರಿ. ಇದಕ್ಕೆ ಹೇಳಲಾಗ್ತದೆ ಜೀವನ ಮುಕ್ತಿ ಅಥವಾ सदगति ಅಂತ ಹೇಳಲಾಗ್ತದೆ. बच्चों की बुद्धि में अब बैठा है बरोबर भारत जीवन मुक्त था, तब सुखधाम था. अब भारत दुखधाम है, जीवन बंद में है. ಭಾರತ ಜೀವನ ಮುಕ್ತ ಆಗಿತ್ತು, ಆಗ ಸುಖಧಾಮ ಆಗಿತ್ತು. ಈಗ ಭಾರತ ಏನಾಗಿದೆ? ದುಃಖಧಾಮ ಆಗಿದೆ, ಜೀವನ ಬಂಧನ ಇದೆ. ಈಗ ಬೇಹದ್ದಿನ ಕ್ವೆಶ್ಚನ್ ಬರ್ತದೆ ಇಲ್ಲಿ. तो बेहद बाप की ही यह सब बातें सुनाएंगे. ತಂದೆ ಬೇಹದ್ದಿನ ತಂದೆ, ಬೇಹದ್ದಿನ ವಿಚಾರಗಳನ್ನೇ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. जो ಅದಕ್ಕೆ ಮನುಷ್ಯ तो जानते ही नहीं, ना स्वर्ग को ना नर्क को जानते हैं. ಅದ್ದಿನ ಮನುಷ್ಯರು ಇದ್ಯಾವುದನ್ನು ಕೂಡ ತಿಳ್ಕೊಂಡಿಲ್ಲ. ಸ್ವರ್ಗ ಅಂದರೆ ಯಾವುದು, ನರಕ ಅಂದರೆ ಯಾವುದು, ಇದ್ಯಾವುದರ ಬಗ್ಗೆನೂ ಸಹ ಅವರಿಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಓ ತೋ ಯ ಸಬ್ ಕಲ್ಪನಾ ಸಮಜ್ ಲೇತೆ. ಏನಂತ ತಿಳ್ಕೊಳ್ತಾರೆ ಅವರು? ಇದೆಲ್ಲವೂ ಕೂಡ ಕಲ್ಪನೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಜೀವನ ಮುಕ್ತ ತೋ ಕೋಹಿ ಬನ್ ನಹಿ ಸಕೆಂಗೆ. ಜೀವನ ಮುಕ್ತರಂತೂ ಯಾರೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಂತೂ ಅವಿನಾಶಿಯಾಗಿ ಈ ಡ್ರಾಮಾ ಮಾಡಲ್ಪಟ್ಟಿದೆ. ಇಸ್ಮೇ ಕೊಯ್ ಚೇಂಜ್ ನಹಿ ಹೋ ಸಕ್ತಿ. ಇದರಲ್ಲಿ ಯಾವುದು ಕೂಡ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯ ಅಂದರೆ ಇಲ್ಲಿ ಶಿವಬಾಬಾ ಆಗಿದ್ದಾರೆ. ಉಸ್ಕೋ ಕ್ರಿಯೇಟರ್ ಡೈರೆಕ್ಟರ್ ಬಿ ಕೆಹತೆ ಹೇ. ತಂದೆಗೆ ಕ್ರಿಯೇಟರ್ ಅಂತ ಹೇಳಲಾಗ್ತದೆ, ಡೈರೆಕ್ಟರ್ ಅಂತ ಕರೆಯಲಾಗ್ತದೆ. ಬ್ರಹ್ಮ ವಿಷ್ಣು ಶಂಕರ್ ಕಾ ಬಿ ಪಾರ್ಟ್ ಹೇ. ಜಗದಂಬಾ ಜಗತ್ ಪಿತಾ ಕಾ ಬಿ ಪಾರ್ಟ್ ಹೇ. ಬ್ರಹ್ಮ ವಿಷ್ಣು ಶಂಕರರದು ಕೂಡ ಪಾತ್ರ ಇದೆ. ಜೊತೆಗೆ ಜಗದಂಬೆ ಮತ್ತು ಜಗತ್ ಪಿತಾರವರ ಪಾತ್ರನೂ ಇದೆ. ದೇವಿ ದೇವತೆಗಳ ಪಾತ್ರನೂ ಇದೆ. ನಂತರ ಇಸ್ಲಾಮಿಗಳು, ಬೌದ್ಧಿಗಳು ಇತ್ಯಾದಿಗಳು ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡ್ತಾ ಬರ್ತಾರೆ. ವಹಿ ಪಾಠ ಫಿರ್ ಸಬ್ಕೋ ಬಜಾನಾ ಹೈ. ಅದೇ ಪಾತ್ರವನ್ನು ನಂತರ ಎಲ್ಲರೂ ಅಭಿನಯ ಮಾಡಬೇಕಾಗ್ತದೆ. फिर पाठ में एक धर्म हो जाएगा, फिर दूसरे धर्म वाले अपने समय पर अपना पाठ रिपीट करेंगे. ನಂತರ ಪಾತ್ರದಲ್ಲಿ ಒಂದೇ ಧರ್ಮ ಆಗ್ತದೆ. ನಂತರ ಅನ್ಯ ಧರ್ಮದವರು ತಮ್ಮ ತಮ್ಮ ಸಮಯಕ್ಕನುಸಾರವಾಗಿ ತಮ್ಮ ಪಾತ್ರವನ್ನು ರಿಪೀಟ್ ಮಾಡ್ತಾ ಹೋಗ್ತಾರೆ. अभी तुम जानते हो इस समय ब्राह्मण कुल की
रिपीटेशन है। ಪ್ರಜಾಪಿತಾ ಬ್ರಹ್ಮ ಸೆ ಬ್ರಾಹ್ಮಣ ಕುಲ್ ಕಿ ಸ್ಥಾಪನಾ ಹೋತಿ ಹೇ. ಈಗ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ಈ ಸಮಯದಲ್ಲಿ ಬ್ರಾಹ್ಮಣ ಕುಲದ ರಿಪಿಟೇಷನ್ ಆಗ್ತಾ ಇದೆ. ಪ್ರಜಾಪಿತಾ ಬ್ರಹ್ಮನಿಂದ ಬ್ರಾಹ್ಮಣ ಕುಲದ ಸ್ಥಾಪನೆ ಆಗುತ್ತದೆ. ಉनको ब्राह्मण संप्रदाय कहा जाता है. क्राइस्त से क्रिश्चियन संप्रदाय की रचना हुई. ತಂದೆಗೆ ಇಲ್ಲಿ ಬ್ರಾಹ್ಮಣ ಸಂಪ್ರದಾಯದವರು ಅಂತ ಕರೆಯಲಾಗ್ತದೆ. ಕ್ರಿಸ್ತನಿಂದ ಹೇಗೆ ಕ್ರಿಶ್ಚಿಯನ್ ಸಂಪ್ರದಾಯ ರಚನೆಯಾಯಿತು, ಹಾಗೆ ಪ್ರಜಾಪಿತ ಬ್ರಹ್ಮನಿಂದ ಬ್ರಾಹ್ಮಣ ಕುಲದ ಸ್ಥಾಪನೆಯನ್ನು ತಂದೆ ಮಾಡ್ತಾ ಇದ್ದಾರೆ. ಪರಂಪಿತ ಪರಮಾತ್ಮನೇ ಈ ಬ್ರಹ್ಮ ಮತ್ತು ಬ್ರಾಹ್ಮಣರ ಮೂಲಕ ಬ್ರಾಹ್ಮಣ ಸಂಪ್ರದಾಯವನ್ನು ರಚಿಸಿದ್ದಾರೆ ಅಂದಾಗ ನಂತರ ಇಷ್ಟೊಂದು ಎಲ್ಲ ಮುಖಾವಂಶಾವಳಿಗಳು ಅಂತ ಇವರಿಗೆಲ್ಲ ಕರೆಯಲಾಗ್ತದೆ. ಕುಖಾವಂಶಾವಳಿಗಳಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ. कहते हैं ना तुम मात पिता तो यह सब अडॉप्टेड चिल्ड्रन है, या है ही अडॉप्शन. ಹೇಗೆ ಹೇಳಲಾಗ್ತದೆ ಅಲ್ವಾ, ನೀವು ಮಾತಾಪಿತರು ಮತ್ತು ಎಲ್ಲ ದತ್ತು ಮಕ್ಕಳಾಗಿದ್ದಾರೆ. ಇದಾಗಿದೆ ಇಲ್ಲಿ ಅಡಾಪ್ಷನ್ ಅಂತ ಹೇಳಲಾಗ್ತದೆ, ದತ್ತು ತೆಗೆದುಕೊಳ್ಳಲಾಗ್ತದೆ. ಮೊದಲಿಗೆ ಈಗ ಇಲ್ಲಿ ಬ್ರಹ್ಮನನ್ನು ದತ್ತು ಮಾಡಿಕೊಳ್ಳಲಾಗ್ತದೆ, ನಂತರ ಬ್ರಹ್ಮನ ಮುಖಾಂತರ ನೀವೆಲ್ಲ ಬ್ರಾಹ್ಮಣ ಬ್ರಾಹ್ಮಣಿಯರನ್ನು ದತ್ತು ಮಾಡಿಕೊಳ್ಳಲಾಗ್ತದೆ. ತುಮ್ ಜಾನ್ತೆ ಹೋ हम शिव बाबा के पोत्रे ब्रह्मा के बच्चे हैं. पहले एक ब्राह्मणों का कुल है, बड़ा भारी कुल है. ಮಕ್ಕಳೀಗ ತಿಳ್ಕೊಂಡಿದ್ದೀರಿ, ನಾವು ಶಿವಬಾಬರವರಿಗೆ ಮೊಮ್ಮಕ್ಕಳಾಗಿದ್ದೇವೆ, ಬ್ರಹ್ಮನಿಗೆ ಮಕ್ಕಳಾಗಿದ್ದೇವೆ. ಮೊದಲು ಒಂದೇ ಬ್ರಾಹ್ಮಣ ಕುಲ ಇತ್ತು, ನಂತರ ಇದು ಬಹಳ ದೊಡ್ಡ ಕುಲ ಆಗಿದೆ, ಶ್ರೇಷ್ಠವಾದ ಕುಲ ಆಗಿದೆ. ಈಗಲೇ ದತ್ತು ಮಾಡಿಕೊಳ್ಳಲಾಗ್ತದೆ. ಫಿರ್ ಕಭಿ ಯಾ ಅಡಾಪ್ಷನ್ ಹೋತಿ ಹಿ ನಹಿ, ಸನ್ಯಾಸಿಯೋ ಕಿ ಹೋತಿ ಹೇ. ನಂತರ ಎಂದಿಗೂ ಕೂಡ ಈ ಒಂದು ದತ್ತುವನ್ನು ಮಾಡಿಕೊಳ್ಳೋದಿಲ್ಲ, ಸನ್ಯಾಸಿಗಳದ್ದು ಆಗ್ತದೆ. ಓ ಅಪನೆ ಜಿಜ್ಞಾಸುಂಕೋ ಅಡಾಪ್ಟ್ ಕರ್ತೆ ಹೇ, ಅವರೆಲ್ಲ ತಮ್ಮ ಜಿಜ್ಞಾಸುಗಳನ್ನು ದತ್ತು ಮಾಡಿಕೊಳ್ತಾರೆ. ಕहेंगे ತುಮ್ ಹಮಾರೆ ಫಾಲೋವರ್ಸ್ कहला ना सको, घर बार छोड़ कफनी पहने तब ಫಾಲೋವರ್ಸ್ ಕಹಾ ಜಾಯ್. ಹೇಳ್ತಾರೆ ಅವರು, ನೀವು ನಮ್ಮ ಅನುಯಾಯಿಗಳು ಅಂತ ಹೇಳ್ಕೊಳ್ಳಿಕ್ಕಾಗೋದಿಲ್ಲ, ಆದ್ದರಿಂದ ಮನೆ ಮಠ ಯಾವಾಗ ಬಿಟ್ಟು ನೀವು ಕಾವಿಯನ್ನು ತೊಟ್ಕೊಳ್ತೀರಿ ಆಗಲೇ ಅನುಯಾಯಿಗಳು ಅಂತ ಹೇಳಲಾಗ್ತದೆ ಅಂತ ಅವರೆಲ್ಲ ಹೇಳ್ತಾರೆ. ಯಾ ತುಮ್ ಹೋ ಬ್ರಾಹ್ಮಣ್, ತುಮಕೋ ಯಹಿ ಸಚ್ಚಾ ಸಹಜ ರಾಜ್ಯೋ ಕಾ ರಾಸ್ತಾ ಸಬ್ಕೋ ಬತಾನಾ ಹಿ. ತಾವು ಇಲ್ಲಿ ಬ್ರಾಹ್ಮಣರಾಗಿದ್ದೀರಿ, ನೀವು ಈ ಒಂದು ಸತ್ಯವಾದಂತಹ ಸಹಜ ರಾಜಯೋಗದ ಮಾರ್ಗವನ್ನು ಎಲ್ಲರಿಗೂ ಸಹ ತಿಳಿಸಬೇಕಾಗಿದೆ. ಕುಚ್ ನಾ ಕುಚ್ ಸಮझाना है, ಸ್ವಲ್ಪ ಅಲ್ಲ ಸ್ವಲ್ಪ ಎಲ್ಲರಿಗೂ ಸಹ ತಿಳಿಸಿಕೊಡಬೇಕು. ಒಂದು ಸೆಕೆಂಡಿನಲ್ಲಿ ತಂದೆಯಿಂದ ತಮಗೆ ಆಸ್ತಿ ಸಿಗ್ತದೆ. ಪರಂಪಿತ ಪರಮಾತ್ಮನಿಂದ ಅವಶ್ಯವಾಗಿ ಮುಕ್ತಿ, ಜೀವನ್ಮುಕ್ತಿಯ ಆಸ್ತಿ ಸಿಗ್ತದೆ. ಶಿವ ಬಾಬಾ ಕೋ ಹಿ ಯಾದ್ ಕರ್ನಾ ಹೈ, ಸಬ್ ಆತ್ಮೋं का बाप है शिव, उनको याद करने से तुम स्वर्ग का मालिक बनेंगे. ಶಿವ ಬಾಬರವರನ್ನು ತಾವು ನೆನಪು ಮಾಡಬೇಕು. ಎಲ್ಲ ಆತ್ಮಗಳ ತಂದೆ ಶಿವ, ಅವರನ್ನು ನೆನಪು ಮಾಡೋದ್ರಿಂದ ನಿಮಗೆ ಸ್ವರ್ಗದ ಮಾಲೀಕತನ ಸಿಗ್ತದೆ. ತಾವು ಸ್ವರ್ಗಕ್ಕೆ ಮಾಲೀಕರೂ ಆಗಿಬಿಡ್ತೀರಿ. ಲೌಕಿಕ ಬಾಪ್ ಕೋ ಯಾದ್ ಕರ್ನೆ ಸೆ ಸ್ವರ್ಗ ಕಾ ಮಾಲೀಕ್ ನಹಿ ಬನೆಂಗೆ. ತಾವು ಲೌಕಿಕ ತಂದೆಯನ್ನು ನೆನಪು ಮಾಡೋದ್ರಿಂದೇನು ಸ್ವರ್ಗಕ್ಕೆ ಮಾಲೀಕರು ಆಗೋದಿಲ್ಲ ಅಂತಾರೆ. लौकिक बाप को तो याद करने से स्वर्ग का मालिक नहीं बनेंगे, बल घर में रहो परंतु शिव बाबा को याद करो. हम आत्मा शिव बाबा की संतान है, इसी निश्चय में रहना है. ಭಲೆ ಮನೆಯಲ್ಲೇ ಇರಿ, ಆದರೆ ಶಿವ ಬಾಬರವರನ್ನು ನೆನಪು ಮಾಡ್ರಿ. ನಾವೆಲ್ಲ ಆತ್ಮಗಳು ಶಿವ ಬಾಬರವರ ಸಂತಾನ ಆಗಿದ್ದೇವೆ, ಈ ನಿಶ್ಚಯದಲ್ಲಿಯೇ ಇರಬೇಕು.
ಪೂರಾ ನಿಶ್ಚಯ ಇಲ್ಲದೆ ಇರೋದ್ರಿಂದಲೇ ಅವಸ್ಥೆ ಏನಾಗ್ಬಿಡ್ತದೆ, ಡಾವಾಡೋಲಾಗ್ಬಿಡ್ತದೆ. जैसे पारा होता है ना, अभी अभी खुशी का पारा चढ़ता है, अभी अभी भूल जाएंगे. ಹೇಗೆ ನಶೆ ಏರ್ತದೆ ಅಲ್ವಾ, ಈಗೀಗ ಖುಷಿಯ ನಶೆ ಏರ್ತದೆ, ಮತ್ತು ಈಗೀಗ ಏನಾಗ್ಬಿಡ್ತದೆ, ನಶೆ ಇಳಿದ ತಕ್ಷಣ ಮರ್ತೋಗ್ಬಿಡ್ತಾರೆ, ಸೋಡಾ ವಾಟರ್ ತರಹ ಆಗಿಬಿಡ್ತದೆ ಅಂತಾರೆ ಬಾಬಾ. ಅಭಿ ಬಾಪ್ ಕೇತೆ ತುಮಕೋ ಘರ್ ವಾಪಸ್ ಜಾನಾ ಹೈ. ಈಗ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ತಾವೀಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಫಿರ್ ಆಕರ್ ನಹಿ ಕಾಲ್ ಲೇಂಗೆ, ತುಮ್ ಜಾನ್ತೆ ಹೋ ಪುನರ್ಜನ್ಮ ಲೇತೆ ಆಯೇ ಹೇ. ನಂತರ ಪುನಃ ಬಂದು ನಾವು ಹೊಸ ಶರೀರವನ್ನು ಪಡ್ಕೊಳ್ತೇವೆ. ತಾವು ತಿಳ್ಕೊಂಡಿದ್ದೀರಿ, ನಾವು ಪುನರ್ಜನ್ಮವನ್ನು ತೆಗೆದುಕೊಳ್ತಾ ಬಂದಿದ್ದೇವೆ. सर्प के लिए पुनर्जन्म की बात नहीं होती, वो एक पुरानी काल छोड़ दूसरी नहीं ले लेते हैं. ಸರ್ಪಕ್ಕೆ ಪುನರ್ಜನ್ಮದ ಮಾತಿಲ್ಲ. ಅದು ಒಂದು ಪೊರೆಯನ್ನು ಧರಿಸ್ಕೊಳ್ತದೆ, ಇನ್ನೊಂದು ಪೊರೆಯನ್ನು ಬಿಡ್ತದೆ, ಹಳೆ ಪೊರೆಯನ್ನು ಬಿಟ್ಟು ಹೊಸದನ್ನು ತೆಗೆದುಕೊಳ್ತದೆ. ವೈಸೆ ತುಮಕೋ ಹಿ ಬದಲ್ನಾ, ಅದೇ ರೀತಿ ತಾವೆಲ್ಲ ಆತ್ಮಗಳು ಕೂಡ ಈಗ ಹಳೆಯ ಶರೀರವನ್ನು ಬಿಟ್ಟು ಹೊಸದನ್ನು ಪಡ್ಕೊಳ್ಬೇಕಾಗಿದೆ. ಮನುಷ್ಯ ಯಾವಾಗ ವಯಸ್ಸಾಗ್ತದೋ ಮನುಷ್ಯನಿಗೆ ಆಗ ಹೇಳ್ತಾನೆ, ಈಗ ವಾಪಸ್ ಹೋಗಬೇಕಾಗಿದೆ ಅಂತ. ತಕ್ಷಣ ಸಾಕ್ಷಾತ್ಕಾರ ಆಗ್ತದೆ. अभी हम बालक बनने वाले हैं, उनको पता है कि अभी हम शरीर छोड़ बालक बनेंगे, फिर ಸತ್ವಪ್ರಧಾನ ಶರೀರ मिलेगा. ಸತ್ಯಯುಗದಲ್ಲಿ ಆತ್ಮಜ್ಞಾನ ಇರ್ತದೆ. ಯಾವಾಗ ಶರೀರಕ್ಕೆ ವಯಸ್ಸಾಗ್ತದೋ ಆಗ ಸಾಕ್ಷಾತ್ಕಾರ ಆಗ್ತದೆ. ಈಗ ಹಳೆಯ ಶರೀರವನ್ನು ಬಿಟ್ಟು ಮತ್ತೆ ನಾನು ಬಾಲ್ಯಾವಸ್ಥೆಯನ್ನು ಪಡ್ಕೊಳ್ತೇನೆ, ಸತ್ವಪ್ರಧಾನ ಶರೀರ ಅಲ್ಲಿ ಸಿಗ್ತದೆ ಅನ್ನುವಂತಹ ಜ್ಞಾನ ಇರ್ತದೆ. ಪುರಾಣೆ ಶರೀರಕ್ಕೋ ಜಡ್ಜಡೀಭೂತ ಕಹಾ ಜಾತಾ ಹೈ, ಹಳೆಯ ಶರೀರಕ್ಕೆ ಜಡ್ಜಡೀಭೂತ ಅಂತ ಕರೆಯಲಾಗ್ತದೆ. दुनिया भी पहले नहीं होती है, फिर कला कम होती जाती है, इसलिए 4 भाग रखा गया है. ಜಗತ್ತು ಮೊದಲಿಗೆ ಹೊಸದಾಗಿರ್ತದೆ, ನಂತರ ಕಲೆಗಳು ಕಡಿಮೆ ಆಗ್ತಾ ಹೋಗ್ತದೆ, ಆದ್ದರಿಂದ 4 ಭಾಗಗಳನ್ನು ಇಡಲಾಗಿದೆ. ಹೇಳ್ತಾರೆ ಕಲ್ಪದ ಆಯಸ್ಸು ಬಹಳ ದೊಡ್ಡದಿದೆ ಅಂತ. ಕಲ್ಪ ಮೇ 84 लाख ಯೋನಿಯಾ ಲೇನಿ ಪಡ್ತಿ ಹೇ, ತುಮ್ನೆ ತೋ ಕಲ್ಪ ಕೋ ಛೋಟಾ ಕರ್ ದಿಯಾ ಹೈ. ಹೇಳಲಾಗ್ತದೆ ಕಲ್ಪದ ಆಯಸ್ಸು ಬಹಳ ದೊಡ್ಡದಾಗಿದೆ. ಕಲ್ಪದಲ್ಲಿ 84 ಲಕ್ಷ ಯೋನಿಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಅಂತ ಹೇಳ್ತಾರೆ. ತುಮ್ನೆ ತೋ ಕಲ್ಪ ಕೋ ಛೋಟಾ ಕರ್ ದಿಯಾ ಹೈ, ಫಿರ್ ದುಃಖ ದೇಖೋ ಕಿತನಾ ಹೈ. ನೀವಂತೂ ಕಲ್ಪದ ಆಯಸ್ಸನ್ನು ಎಷ್ಟು ಚಿಕ್ಕದಾಗಿ ಮಾಡಿಬಿಟ್ಟಿದ್ದೀರಿ ಅಂತಾರೆ. ನಂತರ ದುಃಖ ನೋಡಿ ಎಷ್ಟೊಂದು ಇದೆ. लाखों वर्ष आयु लगाने से समझते 84 लाख जन्म होते होंगे. ಲಕ್ಷಾಂತರ ವರ್ಷದ ಆಯಸ್ಸು ಅಂತ ಹೇಳೋದ್ರಿಂದ ಅವ್ರು ತಿಳ್ಕೊಳ್ತಾರೆ 84 ಲಕ್ಷ ಜನ್ಮಗಳನ್ನು ಪಡ್ಕೊಳ್ತಾರೆ ಅಂತ. ಯಾ ಬಾಪ್ बैठ समझाते हैं या कभी भूलना नहीं चाहिए. स्टूडेंट टीचर को कभी भूलते नहीं हैं. ಇಲ್ಲಿ ಬಾಬಾ ಕುಳಿತು ತಿಳಿಸಿಕೊಡ್ತಾ ಇದ್ದಾರೆ, ಮಕ್ಕಳೇ ನೀವು ಎಂದಿಗೂ ಸಹ ತಂದೆಯನ್ನು ಮರಿಬಾರ್ದು. ಎಂದಾದರೂ ವಿದ್ಯಾರ್ಥಿಗಳು ಟೀಚರನ್ನು ಮರೀತಾರೇನು? ಲೌಕಿಕದಲ್ಲಿ ಶಿಕ್ಷಣವನ್ನು ಓದಿಸಿದಂತಹ ಗುರುಗಳನ್ನು ಹೇಗೆ ಸದಾ ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ. ಎಂದಿಗೂ ಸಹ ವಿದ್ಯೆ ಕಲಿಸಿದಂತಹ ಗುರುಗಳನ್ನು ಮರೆಯೋದಿಲ್ಲ. ಅಂದಮೇಲೆ ಈ ಟೀಚರ್ ನಮ್ಮನ್ನು ಏನಿದ್ದವರನ್ನು ಏನನ್ನಾಗಿ ಮಾಡ್ತಾ ಇದ್ದಾರೆ, ಯಾವ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಶ್ರೇಷ್ಠವಾದಂಥ ಶಿಕ್ಷಣ. ಈ ಶಿಕ್ಷಣವನ್ನು ಕೊಡುವಂತಹ ತಂದೆಯನ್ನು ಟೀಚರನ್ನು ನಾವೆಂದಿಗೂ ಸಹ ವಿದ್ಯಾರ್ಥಿಗಳು ಮರೀಬಾರ್ದು. ಪಡಾನೆ ವಾಲಾ ತೋ ಏಕ್ ಜ್ಞಾನ ಕಾ ಸಾಗರ್ ಹಿ ಟೆಹರಾ. ಓದಿಸುವಂಥವರು ಕೇವಲ ಒಬ್ಬ ಜ್ಞಾನ ಸಾಗರನೇ ಆಗಿದ್ದಾರೆ. ಉನ್ಕೋ ಹಿ ಜ್ಞಾನ ಕಾ ಸಾಗರ್ ಪತಿತ ಪಾವನ್ ಸರ್ವ ಕಾ ಸದ್ಗತಿ ದಾತಾ ಕಹಾ ಜಾತಾ ಹೈ. ಆ ತಂದೆಗೆ ಜ್ಞಾನ ಸಾಗರ, ಪತಿತ ಪಾವನ, ಸರ್ವರ ಸದ್ಗತಿ ದಾತ ಅಂತ ಹೇಳಲಾಗ್ತದೆ. ಸರ್ವ ಅಂದ್ರೇ ಭಾರತ ಮತ್ತು ಇಡೀ ಖಂಡವೂ ಕೂಡ ಬಂದ್ಬಿಡ್ತದೆ.
ತಾವು ಈಶ್ವರೀಯ ಸಂತಾನರು. ತಾವು ಈಶ್ವರನ ಮೂಲಕ ಎಷ್ಟು ಶಿಕ್ಷಣವನ್ನು ಓದ್ತೀರಿ ಅಷ್ಟೇ ಶ್ರೇಷ್ಠವಾದಂತಹ ಪದವಿಯನ್ನು ತಾವು ಪಡ್ಕೊಳ್ತೀರಿ. ಪಢಾಯಿ ಬಿ ಬಡಿ ಸಹಜ ಹೈ, ಸಿರ್ಫ್ 2 ಅಕ್ಷರ ಯಾದ್ ಕರ್ನೆ ಹೈ. ಇಲ್ಲಿ ಶಿಕ್ಷಣವು ಕೂಡ ಬಹಳ ಸಹಜ ಆಗಿದೆ ಅಂತಾರೆ ಬಾಬಾ. ಕೇವಲ 2 ಅಕ್ಷರವನ್ನು ನೆನಪು ಮಾಡಬೇಕಷ್ಟೆ. तुम कोई को भी कह सकते हो, परमपिता परमात्मा बेहद के बाप को याद करो तो तुमको स्वर्ग के बेहद का सुख मिलेगा. ತಾವು ಯಾರಿಗೆ ಬೇಕಾದರೂ ಕೂಡ ಈ ಮಾತನ್ನು ಹೇಳ್ಬೋದಾಗಿದೆ. ಪರಂಪಿತ ಪರಮಾತ್ಮ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ, ಆಗ ನೀವು ಸ್ವರ್ಗದಲ್ಲಿ ಬೇಹದ್ದಿನ ಸುಖ ತಮಗೆ ದೊರೀತಾ ಹೋಗ್ತದೆ. बस एक बाप को याद करो, अंतकाल में अगर कोई दूसरा याद आया तो अंतकाल जो श्री सिमरे ऐसे जन्मे जाएंगे. ಇಲ್ಲಿ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡ್ರಿ ಅನ್ನುವಂತಹ ಮಾತನ್ನು ತಂದೆ ತಿಳಿಸ್ತಾ ಇದ್ದಾರೆ. ಹೇಳಲಾಗ್ತದೆಲ್ಲ ಅಂತ್ಯಕಾಲದಲ್ಲಿ ಯಾರಿಗೆ ಯಾವ ನೆನಪು ಬರ್ತದೆ. ಒಂದು ವೇಳೆ ಅಂತ್ಯಕಾಲದಲ್ಲಿ ಸ್ತ್ರೀಯ ಸ್ಮರಣೆ ಮಾಡಿದರೆ ಮತ್ತೆ ಹೋಗಿ ಅಲ್ಲಿಯೇ ಜನ್ಮವನ್ನು ಪಡ್ಕೊಳ್ಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳಲಾಗ್ತದೆ. ಬಾಬಾ ತಿಳಿಸ್ತಾರೆ, ಮಾರ್ಗ ಅಂತೂ ಬಹಳ ದೊಡ್ಡದಾಗಿದೆ. सावधानी से सीढ़ी पर संभाल कर चलना है, 1-2 को सावधान करते रहना है. ಎಚ್ಚರಿಕೆಯಿಂದ ನೀವು ಏಣಿಯ ಮೇಲೆ ಸಂಭಾಲನೆ ಮಾಡಿಕೊಂಡು ನಡಿಬೇಕು ಅಂತಾರೆ. ಪರಸ್ಪರ ಒಬ್ರಿಗೊಬ್ರಿಗೂ ಕೂಡ ತಾವು ಎಚ್ಚರಿಕೆಯನ್ನು ಕೊಡ್ತಾ ಇರಬೇಕು. ಶುಭಾಬರವರನ್ನೇ ತಾವು ನೆನಪು ಮಾಡ್ತಾ ಇರಿ. ಬಾಬಾ ಕುಳಿತು ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಮಕ್ಕಳು ಈ ಗುರುಗಳನ್ನು ಕೂಡ ನಾನೇ ಉದ್ಧಾರ ಮಾಡಬೇಕು ಅಂತಾರೆ ಬಾಬಾ. ನೀವು ಮಾತೆಯರ ಮೂಲಕ ಈ ಎಲ್ಲ ಗುರುಗಳನ್ನು ಕೂಡ ನಾನೇ ಉದ್ಧಾರ ಮಾಡಬೇಕಾಗಿದೆ ಅಂತಾರೆ. ತುಮ್ ಮಾತಾ ಗುರು ಬಿಗರ್ ಕೋಯಿ ಕಾ ಭಿ ಉದ್ಧಾರ ನಹೀ ಹೋನಾ ಹೈ, ಮಾತಾ ಕೋ ಹಿ ನಿಮಿತ್ತ ರಖಾ ಜಾತಾ ಹೈ. ಜಗದಂಬಾ ಮುಖ್ಯ ಹೈ ನಾ, ಉನ್ಕಾ ದೇಖೋ ಕಿತನಾ ಪ್ರಭಾವ ಹೈ. ನೀವು ಮಾತೆ ಗುರು ಇಲ್ಲದೆ ಯಾರ ಉದ್ಧಾರನೂ ಕೂಡ ಆಗೋದಿಲ್ಲ. ಆದ್ದರಿಂದ ಇಲ್ಲಿ ಜಗದಂಬೆ ಮುಖ್ಯ ಆಗಿದ್ದಾರೆ. ಮಾತೆಯರನ್ನು ನಿಮಿತ್ತ ಮಾಡಲಾಗಿದೆ. ಜಗದಂಬೆಯದು ಕೂಡ ನೋಡಿ ಎಷ್ಟೊಂದು ಪ್ರಭಾವ ಇದೆ. ಜಗದಂಬೆಯ ಮಂದಿರ ಎಷ್ಟು ದೊಡ್ಡದಾಗಿದೆ. ಬ್ರಹ್ಮಕ ಇತನಾ ನೈ, ಬ್ರಹ್ಮಂದು ಅಷ್ಟೊಂದು ಪ್ರಭಾವ ಇಲ್ಲ. ಜಗದಂಬೆಯದು ಇದ್ದಷ್ಟು ಪ್ರಭಾವ ಬ್ರಹ್ಮರವರದು ಇಲ್ಲ. ಸಿರ್ಫ್ ಪುಷ್ಕರ್ ಮೇ ಮಂದಿರ್ ಹೇ, ಕೇವಲ ಪುಷ್ಕರದಲ್ಲಿ ಒಂದು ಬ್ರಹ್ಮನ ಮಂದಿರ ಮಾತ್ರ ಇದೆ. ಪುಷ್ಕರದಲ್ಲಿ ಮಾತ್ರ ಬ್ರಹ್ಮನ ಮಂದಿರ ಇದೆ. ಆದರೆ ಅಂಬೆಯ ದೇವಸ್ಥಾನ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆಗೂ ಕೂಡ ನಾವು ನೋಡ್ತಾ ಹೋಗ್ತೇವೆ ದೇವಿಯರ ಮಂದಿರಗಳನ್ನು. ಅಂಬೆ ಭಾಳಷ್ಟು ಮಾನ್ಯತೆ ಇದೆ. ಜಹಾ ತಹಾ ದೇವಿಯೋं के मंदिर पर बहुत मेले लगते हैं. गुरुओं की मत पर चलते चलते बहुत धक्के खाए, फ़ायदा क्या हुआ, कुछ भी नहीं. ಎಲ್ಲೆಲ್ಲಿ ದೇವಿಯರ ಮಂದಿರಗಳಿದ್ದಾವೆ ಅಲ್ಲಿ ಭಾಳಷ್ಟು ಜಾತ್ರೆ ಮೇಳಗಳು ನಡೀತಾ ಇರ್ತದೆ. ಗುರುಗಳ ಮತದಂತೆ ನಡೀತಾ ತಾವು ಭಕ್ತಿ ಮಾರ್ಗದಲ್ಲಿ ಭಾಳಷ್ಟು ಪೆಟ್ಟುಗಳನ್ನು ತಿಂತಾ ಬಂದಿದ್ದೀರಿ. ಲಾಭ ಏನಾಯಿತು? ಏನು ಲಾಭ ಆಗಲೇ ಇಲ್ಲ. ಇನ್ನು ಇಳಿಯುವಂತಹ ಕಲೆಯಲ್ಲಿ ಬಂದುಬಿಟ್ರಿ. ಇಳಿಯುವಂತಹ ಕಲೆಯಿಂದ ಭಾರತ ಪತೀತ ಅಂತೂ ಆಗಲೇಬೇಕು. ವಾಪಸ್ ಮಧ್ಯದಲ್ಲಿ ಯಾರೂ ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲ. ತುಮ್ ಸಮಜ್ ಗಯೇ ಹೋ, ಜೋ ಭಿ ಮನುಷ್ಯ ಮಾತ್ರ ಸಬ್ ಪತೀತ ಹೇ, ಜಡೀಭೂತ್ ಅವಸ್ಥಾ ಮೇ ಹೇ, ಇಸ್ಮೇ ಸಬ್ ಆ ಜಾತೆ ಹೇ. ತಾವು ಮಕ್ಕಳು ತಿಳ್ಕೊಳ್ಬೋದಾಗಿದೆ. ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೋ ಅವರೆಲ್ಲರೂ ಪತೀತರೇ ಆಗಿದ್ದಾರೆ. ಜಡೀಭೂತ ಅವಸ್ಥೆಯಾಗಿ ಬಿಟ್ಟಿದೆ. ಇದರಲ್ಲಿ ಎಲ್ಲವೂ ಕೂಡ ಬಂದುಬಿಡ್ತದೆ. ಈ ಜಗತ್ತಿನಲ್ಲಿ ಮನುಷ್ಯರದು ಎಷ್ಟೊಂದು ದುಃಖ ಇದೆ. ಮನುಷ್ಯ ಭಾಳಷ್ಟು ದುಃಖಿಯಾಗಿಬಿಟ್ಟಿದ್ದಾನೆ. ಇಡೀ ಜಗತ್ತೇ ದುಃಖಧಾಮ ಆಗಿದೆ. ಹೆಜ್ಜೆ ಹೆಜ್ಜೆಗೂ ಕೂಡ
ದುಃಖ ಏನಾಗ್ತಾ ಇದೆ, ದಿನ ಜಾಸ್ತಿನೇ ಆಗ್ತಾ ಇದೆ. तुम बच्चे समझते हो, बाहर तो बिल्कुल बेसमझ है, बाप को ही नहीं जानते. ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ಹೊರಗಡೆ ಬಹಳಷ್ಟು ತಿಳುವಳಿಕೆಹೀನರಾಗಿದ್ದಾರೆ. ತಂದೆಯನ್ನು ಅವರು ತಿಳ್ಕೊಂಡೇ ಇಲ್ಲ. कहते भी है तुम मात पिता, जरूर वो स्वर्ग रचने वाला है, जो होकर जाते हैं फिर उनका गायन चलता है. ಹೇಳಲಾಗ್ತದೆ ನೀವು ಮಾತಾಪಿತರು ಆಗಿದ್ದೀರಿ ಅಂದಾಗ ಅವಶ್ಯವಾಗಿ ಅವರು ಸ್ವರ್ಗವನ್ನು ರಚನೆ ಮಾಡುವಂಥವ್ರು. ಯಾರು ಇದ್ದು ಹೋಗಿದ್ದಾರೋ ಅವರ ಗಾಯನ ನಡೀತದೆ. अब तुम जानते हो कि फिर से स्वर्ग की स्थापना हो रही है. जब स्वर्ग था तो दूसरे कोई नहीं थे. ಈಗ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ಪುನಃ ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ. ಯಾವಾಗ ಸ್ವರ್ಗ ಇತ್ತೋ ಆಗ ಅನ್ಯರು ಯಾರೂ ಕೂಡ ಇರಲಿಲ್ಲ. अब दूसरे सब है तो या धर्म नहीं है, फाउंडेशन है ही नहीं. अब वो जो आदि सनातन देवी देवता धर्म था उसकी फिर से स्थापना हो रही है. ಈಗ ಬುನಾದಿ ಅಂತೂ ಇಲ್ಲವೇ ಇಲ್ಲ. ಈಗ ಏನು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ಅದರ ಪುನರ್ಸ್ಥಾಪನೆ ಆಗ್ತಾ ಇದೆ. ಅರ್ಧ ಕಲ್ಪದವರೆಗೆ ನಂತರ ಬೇರೆ ಯಾವ ಧರ್ಮಗಳೂ ಇರೋದಿಲ್ಲ. ಕೇವಲ ಒಂದೇ ಒಂದು ಧರ್ಮ ಮಾತ್ರ ಇರ್ತದೆ. ಅರ್ಧ ಕಲ್ಪ ಸೂರ್ಯವಂಶಿ ಚಂದ್ರವಂಶಿಗಳ ಸ್ವರಾಜ್ಯ ಇರ್ತದೆ. ಇದಾಗಿದೆ ನಿಮ್ಮದು ಈಶ್ವರಿಯ ಜನ್ಮಸಿದ್ಧ ಅಧಿಕಾರ. ಸ್ವರ್ಗದ ರಚಯಿತ ತಂದೆ, हेविनली गॉड फादरली बर्थ राइट है. हम अपने स्वर्ग की स्थापना कर रहे हैं, राज्य करने के लिए लायक बन रहे हैं. ನಾವಿಲ್ಲಿ ಸ್ವರ್ಗದ ಸ್ಥಾಪನೆಯನ್ನು ಮಾಡ್ತಾ ಇದ್ದೇವೆ, ರಾಜ್ಯಭಾರವನ್ನು ಮಾಡಲಿಕ್ಕೋಸ್ಕರ ಯೋಗ್ಯರು ಆಗ್ತಾ ಇದ್ದೇವೆ. ಈಶ್ವರಿಯ ಜನ್ಮಸಿದ್ಧ ಅಧಿಕಾರ ತಮ್ಮದು. ಪರಮಾತ್ಮ ಸ್ವರ್ಗದ ರಚಯಿತ ಆಗಿದ್ದಾರೆ. ಅವರೇ ಬಂದು ನಮಗೆ ಶಿಕ್ಷಣವನ್ನು ಓದಿಸಿ ನಮ್ಮನ್ನು ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ. ರೋಜ್ ಸಮಜಾತೆ ಪಕ್ಕಾ ಕರ್ನೆ ಕೆ ಲಿಯೆ. ಬಾಬಾ ಪ್ರತಿದಿನವೂ ಕೂಡ ಇಲ್ಲಿ ಮಕ್ಕಳಿಗೆ ತಿಳಿಸಿಕೊಡ್ತಾರೆ. ಎದಕ್ಕೋಸ್ಕರ? ನಮ್ಮನ್ನು ಪಕ್ಕಾ ಮಾಡಲಿಕ್ಕೋಸ್ಕರ, ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರನ್ನಾಗಿ ಮಾಡಲಿಕ್ಕೋಸ್ಕರ ಪ್ರತಿದಿನವೂ ಕೂಡ ಬಾಬಾ ಇಲ್ಲಿ ಶಿಕ್ಷಣವನ್ನು ತಿಳಿಸ್ತಾ ಇದ್ದಾರೆ. समझाते हैं माया तुम्हें याद नहीं करने देंगी, तुम कितनी भी कोशिश करो. बाबा को याद करने के लिए तो बुद्धि चलती है ना. ತಿಳಿಸಲಾಗ್ತದೆ ತಮಗೆ ಮಾಯೆ ನೆನಪು ಮಾಡಲಿಕ್ಕೇ ಬಿಡೋದಿಲ್ಲ. ಬಲೆ ತಾವು ಎಷ್ಟೇ ಪ್ರಯತ್ನವನ್ನು ಪಡಿ ತಂದೆಯನ್ನು ನೆನಪು ಮಾಡಲಿಕ್ಕೋಸ್ಕರ, ಆದರೆ ಮಾಯೆ ಅಲ್ಲಿ ಮರೆಸಿಬಿಡ್ತದೆ. ಯುದ್ಧ ನಡೀತಾ ಇರ್ತದೆ ತಮ್ಮದು. ಮಾಯೆಯ ಜೊತೆ ಯುದ್ಧ ಆಗಿದೆ. ಬಾಪೇಟ್ ರಾಸ್ತಾ ಬತಾತೆ ಹೇ ಕಿ ಕ್ಯಾ ಕರೋ, ತುಮ್ ಕರ್ಮಯೋಗಿ ಭೀ ಹೋ. हाँ बच्चे आदि तंग करने लगते हैं, ರೌ ನರ್ ಕೈನ. ಬಾಬಾ ಕುಳಿತು ಇಲ್ಲಿ ಮಕ್ಕಳಿಗೆ ಮಾರ್ಗವನ್ನು ತಿಳಿಸ್ತಾ ಇದ್ದಾರೆ. ನೀವೆಲ್ಲ ಕರ್ಮಯೋಗಿಗಳು ಆಗಿದ್ದೀರಿ. ಮಕ್ಕಳು ಇತ್ಯಾದಿಗಳು ತೊಂದರೆಯನ್ನು ಕೂಡ ಮಾಡಲಿಕ್ಕೆ ಶುರು ಮಾಡ್ತಾರೆ. ರೌರವ ನರಕ ಆಗಿದೆ ಅಲ್ವಾ, ದುಃಖವನ್ನು ಕೊಡುವಂತಹ ಸಂತಾನ ಆಗಿದೆ ಇದು. ವಾ ಹೋತೆ ಹೈ ಸುಖದಾಯಿ ಸಂತಾನ್, ಕ್ಯೂಂಕಿ ಸುಖಧಾಮೇನ, ಅಲ್ಲಂತೂ ಸುಖದಾಯಿ ಸಂತಾನ ಇರ್ತದೆ. ಏಕೆಂದರೆ ಅದು ಸುಖಧಾಮ ಆಗಿದೆ. ಇಲ್ಲಿ ಎಲ್ಲ ದುಃಖಧಾಮ ಆಗಿದೆ. ಅದರಿಂದ ಇಲ್ಲಿ ಇರುವಂಥವರೆಲ್ಲರೂ ದುಃಖವನ್ನು ಕೊಡುವಂಥವರಾಗಿದ್ದಾರೆ. कोई ऐसी चीज़ होती नहीं जिससे दुख हो, वह मैलापन हो, या तो कितना दुख है. बीमारियां भी कैसी गंदी निकलती है. आगे तोड़े ही थी कैंसर की बीमारी का नाम भी नहीं सुना था. स्वर्ग में कोई बीमारी होती ही नहीं. ಹೇಗೆ ನೋಡಿ, ಸ್ವರ್ಗದಲ್ಲಿ ಯಾವುದೇ ದುಃಖ ಕೊಡುವಂತಹ ಅಥವಾ ಮೈಲಿಗೆ ಇರುವಂತಹ ವಸ್ತುಗಳು ಯಾವುದು ಕೂಡ ಅಲ್ಲಿ ಇರೋದಿಲ್ಲ.
ಇಲ್ಲಿ ನೋಡಿ ಎಷ್ಟೊಂದು ದುಃಖ ಇದೆ. ಕಾಯಿಲೆಗಳು ಕೂಡ ನೋಡಿ ಎಂತೆಂಥ ಕಾಯಿಲೆಗಳು ಬಂದ್ಬಿಟ್ಟಿವೆ. ಈ ಕ್ಯಾನ್ಸರ್ ಇತ್ಯಾದಿ ಕಾಯಿಲೆ ಅಂತೂ ಸ್ವರ್ಗದಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹೆಸರೇ ಕೇಳದೇ ಇರುವಂತಹ ಕಾಯಿಲೆಗಳನ್ನು ನಾವು ಈ ಜಗತ್ತಿನಲ್ಲಿ ನೋಡ್ತಾ ಇದ್ದೇವೆ. जब असुरी राज्य शुरू होता है तब ये गंदे बीमारियाँ शुरू होती. ಯಾವಾಗ ಅಸುರಿ ರಾಜ್ಯ ಪ್ರಾರಂಭ ಆಗ್ತದೋ ಆಗ ಈ ಕೆಟ್ಟ ಕಾಯಿಲೆಗಳು ಪ್ರಾರಂಭ ಆಗ್ತವೆ. ಇದು ಕೂಡ ಡ್ರಾಮಾ ಏನಾಗಿದೆ ಮಾಡಲ್ಪಟ್ಟಿದೆ. स्वर्ग में कितनी सुंदर गायें होती है. कहते हैं कृष्ण के पास ऐसी ऐसी अच्छी गायें थी तो उनको भी ग्वाला बना दिया. ಸ್ವರ್ಗದಲ್ಲಿ ಎಷ್ಟೊಂದು ಸುಂದರವಾದಂತಹ ಹಸುಗಳು ಇರ್ತವೆ ಅಲ್ಲಿ. ಅದಕ್ಕೆ ಹೇಳ್ತಾರೆ ಕೃಷ್ಣನ ಬಳಿ ಬಹಳ ಸುಂದರವಾದಂಥ ಹಸುಗಳು ಇದ್ವು, ಕೃಷ್ಣನಿಗೆ ಗ್ವಾಲಾನನ್ನಾಗಿ ಮಾಡಿಬಿಟ್ಟಿದ್ದಾರೆ. ಹಸುಗಳನ್ನು ಕಾಯುವಂಥವರಿಗೆ ಗ್ವಾಲ ಅಂತ ಹೇಳಲಾಗ್ತದೆ. ಕೃಷ್ಣ ಕೊಯ್ ಗ್ವಾಲ ತೋಡೆ ಹಿ ತಾ ತುಮ್ ಕहेंगे ಶಿವಬಾಬಾ ने या चैतन्य ह्यूमन गाये चराही है. ज्ञान घास खिलाते हैं, ज्ञान का कलश माताओं पर रखा है. ಕೃಷ್ಣನಿಗೆ ಎಂದಿಗೂ ಗ್ವಾಲ ಅಂತೇನು ಹೇಳೋದಿಲ್ಲ. ನೀವು ಹೇಳ್ತೀರಿ ಶಿವಬಾಬನೇ ಇಲ್ಲಿ ಚೈತನ್ಯ ಮನುಷ್ಯರ ಗಾಯಿ ಅಂತ ಹೇಳಲಾಗ್ತದೆ. ಅಂದರೆ ಚೈತನ್ಯ ಮನುಷ್ಯರ ಗೋವುಗಳು. ಬಾಬಾ ಇಲ್ಲಿ ಈ ಗೋವುಗಳಿಗೆ ಜ್ಞಾನದ ಹುಲ್ಲನ್ನು ತಿನ್ನಿಸ್ತಾ ಇದ್ದಾರೆ. ನಾವೇ ಗೋವುಗಳಾಗಿದ್ದೇವೆ. ಪ್ರತಿದಿನ ಶಿವಬಾಬಾ ಇಲ್ಲಿ ಎಲ್ಲ ಗೋವುಗಳಿಗೂ ಜ್ಞಾನದ ಮೇವನ್ನು ತಿನ್ನಿಸ್ತಾ ಇದ್ದಾರೆ. ಜ್ಞಾನದ ಕಳಸವನ್ನು ಮಾತೆಯರ ತಲೆ ಮೇಲೆ ಇಡಲಾಗಿದೆ. ಬಾಬಾ कहते अब मैं जो सुनाता हूँ वो सुनो, पहली बात ಮನ್ಮನಾ ಭವ್. ಬಾಬಾ ಹೇಳ್ತಾರೆ ನಾನು ನಿಮಗೆ ಏನನ್ನ ತಿಳಿಸಿಕೊಡ್ತೇನೆ ಅದನ್ನೇ ತಾವು ಕೇಳ್ರಿ. ಮೊದಲನೇ ಮಾತು ಮನ್ಮನಾ ಭವ ಆಗಿದೆ. ಮುझे ಯಾದ್ ಕರೋ ತೋ ವಿಕರ್ಮ್ ಭಸ್ಮ ಹೋಂಗೆ. ಮಕ್ಕಳೇ, ನೀವು ನನ್ನನ್ನು ನೆನಪು ಮಾಡ್ತೀರಿ ಅಂದರೆ ನಿಮ್ಮ ಜನ್ಮ ಜನ್ಮಾಂತರದ ಪಾಪಕರ್ಮಗಳೆಲ್ಲವೂ ಕೂಡ ಭಸ್ಮ ಆಗ್ತವೆ ಅಂತ ಹೇಳ್ತಾರೆ ಬಾಬಾ. ಇದೇ ಬಹಳ ಸಹಜವಾದ ಉಪಾಯ ಆಗಿದೆ. अच्छा, मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते और रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. ಫಸ್ಟ್ ಪಾಯಿಂಟ್, ತಂದೆಯ ಶ್ರೀಮತದಂತೆ ಎಲ್ಲರನ್ನೂ ರಾವಣನ ಸರಪಳಿಯಿಂದ ಮುಕ್ತ ಮಾಡಿ ಜೀವನ್ಮುಕ್ತಿಯ ಆಸ್ತಿಯನ್ನು ಕೊಡಿಸುವಂತಹ ಸೇವೆಯನ್ನು ಮಾಡಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಒಬ್ಬ ತಂದೆಯಿಂದಲೇ ಕೇಳಬೇಕು. ಬಾಕಿ ಯಾರೆಲ್ಲ ಏನೆಲ್ಲ ತಿಳಿಸ್ತಾರೋ ಅದನ್ನೆಲ್ಲವನ್ನು ಮರಿಬೇಕು. ಏನೆಲ್ಲ ಕೇಳಿದ್ದೀರಿ ಅದನ್ನೆಲ್ಲವನ್ನ ಮರೀರಿ. ಮಾರ್ಗ ಬಹಳ ದೊಡ್ಡದಾಗಿದೆ. ಆದ್ದರಿಂದ ಪರಸ್ಪರ ಒಬ್ಬರಿಗೊಬ್ಬರಿಗೆ ಎಚ್ಚರಿಕೆಯನ್ನು ಕೊಡ್ತಾ ತಂದೆಯ ನೆನಪನ್ನು ತರಿಸುವಂತಹ ಉನ್ನತಿಯನ್ನು ಪಡ್ಕೊಳ್ಬೇಕು ಅಂತಾರೆ ಬಾಬಾ. वरदान आಗಿದೆ. आज का वरदान, सत्यता की हिम्मत से विश्वास का पात्र बनने वाले बाप व ಪರಿವಾರ ಕೆ ಸ್ನೇಹಿ ಭವ. ಸತ್ಯತೆಯ ಧೈರ್ಯದಿಂದ ವಿಶ್ವಾಸಕ್ಕೆ ಪಾತ್ರರಾಗುವಂತಹ ತಂದೆ ಮತ್ತು ಪರಿವಾರಕ್ಕೂ ಸ್ನೇಹಿಗಳು ಆಗಿರಿ ಅಂತಾರೆ. ಸತ್ಯತೆಯ ಶಕ್ತಿಯಿಂದ ವಿಶ್ವಾಸಕ್ಕೆ ಪಾತ್ರರಾಗುವಂತಹ ತಂದೆ ಮತ್ತು ಪರಿವಾರಕ್ಕೂ ಸ್ನೇಹಿಗಳು ಆಗಿರಿ. विश्वास की नाव सत्यता है. दिल और दिमाग की ऑनेस्टी है तो उसके ऊपर बाप का परिवार का स्वतः ही दिल से प्यार और विश्वास होता है. ವಿಶ್ವಾಸದ ದೋಣಿ ಅಂದ್ರೇ ಸತ್ಯತೆ ಆಗಿದೆ. ಮನಸ್ಸು ಮತ್ತು ಬುದ್ಧಿ ಆನೆಸ್ಟ್ ಆಗಿದೆ ಅಂದರೆ
ಅದರ ಮೇಲೆ ತಂದೆಯ ಪರಿವಾರದ ಸ್ವತಃ ಮನಸ್ಸಿನಿಂದ ಪ್ರೀತಿ ಮತ್ತು ವಿಶ್ವಾಸ ಇರ್ತದೆ. ವಿಶ್ವಾಸದ ಕಾರಣ ಪೂರ್ಣ ಅಧಿಕಾರ ಅವರಿಗೆ ಕೊಡಲಾಗ್ತದೆ. वे स्वतः ही सबके स्नेही बन जाते हैं, इसलिए सत्यता की हिम्मत से ವಿಶ್ವಾಸ ಪಾತ್ರ ಬನು. ಅವರು ಸ್ವತಃ ಎಲ್ಲರ ಸ್ನೇಹಿಗಳಾಗ್ಬಿಡ್ತಾರೆ. ಆದ್ದರಿಂದ ಸತ್ಯತೆಯ ಧೈರ್ಯದಿಂದ ವಿಶ್ವಾಸ ಪಾತ್ರರೂ ಆಗಿರಿ. सत्य को सिद्ध नहीं करो, लेकिन सिद्धि स्वरूप बन जाओ तो तीव्र गति से आगे बढ़ते रहेंगे. ಸತ್ಯತೆಯನ್ನು ಸಿದ್ಧ ಮಾಡಲಿಕ್ಕೆ ಹೋಗಬೇಡಿ. ಸತ್ಯತೆ ಬೂದಿ ಮುಚ್ಚಿದ ಕೆಂಡ ಆಗಿದ್ದರೂ ಕೂಡ ಅದು ಒಂದೇ ಒಂದು ಕಿಡಿ ಹೊರಗೆ ಬಂತು ಅಂದರೆ ಅದು ಎಲ್ಲ ಸತ್ಯ ಹೊರಗೆ ಬರ್ತದೆ. ಆದರೆ ಸಿದ್ಧಿ ಸ್ವರೂಪರಾಗ್ರಿ. ಸತ್ಯತೆಯನ್ನು ಸಿದ್ಧ ಮಾಡಲಿಕ್ಕೆ ಹೋಗಬೇಡಿ, ಸಿದ್ಧಿ ಸ್ವರೂಪರಾಗ್ರಿ. ಆಗ ತೀವ್ರ ಗತಿಯಿಂದ ತಾವು ಮುಂದುವರಿತಾ ಇರ್ತೀರಿ ಅಂತಾರೆ. ಸ್ಲೋಗನ್ ಆಗಿದೆ, सबसे अधिक धनवान वो हैं जिनके पास शांति व पवित्रता का खजाना है. ಯಾರ ಬಳಿ ಶಾಂತಿ ಮತ್ತು ಪವಿತ್ರತೆಯ ಖಜಾನೆ ಇದೆ, ಅದೇ ಎಲ್ಲಕ್ಕಿಂತ ಅವರೇ ಏನಾಗಿದ್ದಾರೆ, ಅಧಿಕ ಧನವಾನರು ಆಗಿದ್ದಾರೆ, ಧನವಂತರೂ ಆಗಿದ್ದಾರೆ ಅಂತಾರೆ. ಯಾರ ಬಳಿ ಶಾಂತಿ ಮತ್ತು ಪವಿತ್ರತೆಯ ಖಜಾನೆ ಇದೆ ಅವರೇ ಎಲ್ಲಕ್ಕಿಂತ ದೊಡ್ಡ ಶ್ರೀಮಂತರು ಆಗಿದ್ದಾರೆ. ಓಂ ಶಾಂತಿ.